ಕೊಡಗು ಜಿಲ್ಲೆಯಾದ್ಯಂತ ಮಳೆರಾಯನ ಆರ್ಭಟ ಮುಂದುವರೆದಿದೆ. ಎಡಬಿಡದೆ ಸುರಿತಾ ಇರುವ ಧಾರಾಕಾರ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಇನ್ನು ಸೋಮವಾರಪೇಟೆ ತಾಲೂಕಿನಲ್ಲಿ ವರುಣನ ಅಬ್ಬರ ಜೋರಾಗಿರುವ ಹಿನ್ನೆಲೆ ಸೋಮವಾರಪೇಟೆ ತಾಲೂಕಿನ ಎಲ್ಲಾ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಮಂಡ್ಯದ ಕೆಆರ್ಪೇಟೆಯಲ್ಲಿ ನಡೆದ ಜನಸ್ಪಂದನ ಸಭೆಯಲ್ಲಿ ಕೈ ಕಾರ್ಯಕರ್ತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕೃಷಿ ಸಚಿವ ಚಲುವರಾಯಸ್ವಾಮಿ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಕೆರೆ ಏರಿ ಸರಿಪಡಿಸದ್ದಕ್ಕೆ ಒಳಗೆರೆ ಮೆಣಸ ಗ್ರಾಮದ ಕಾಂಗ್ರೆಸ್ ಕಾರ್ಯಕರ್ತರು ಸಿಡಿದೆದ್ದಿದ್ರು. 2022ರಲ್ಲಿ ಕೆರೆಯ ಏರಿ ಒಡೆದು ಹೋಗಿದೆ. ಇದುವರೆಗೂ ಆ ಕೆರೆಯನ್ನು ಸರಿಪಡಿಸದ ಕೆಲಸವನ್ನು ಮಾಡಿಲ್ಲ ಹಿಂಗಂತೇಳಿ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ರು. ಈ ವೇಳೆ ಸಚಿವ ಚಲುವರಾಯಸ್ವಾಮಿ ಮೌನವಾಗಿ ಕುಳಿತಿದ್ರು. ಕೊನೆಗೆ ವೇದಿಕೆ ಮೇಲಿಂದ ಬಂದು ಎಸಿ ಶ್ರೀನಿವಾಸ್ ಸಮಸ್ಯೆಯನ್ನು ಆಲಿಸಿದರು. ನಾವು 40 ವರ್ಷದಿಂದ ಪಕ್ಷದಲ್ಲಿ ಸೇವೆ ಮಾಡ್ತಾ ಇದ್ದೀವಿ ಸರ್. ನಿಮ್ದು ಸೈನ್ ಆಗದೆ ಇದಕ್ಕೆ ಒಳಗಡೆ ಬಿಡ್ತಿದ್ದು ನಾನೇ ಬಂದಿದ್ದೀವಿ. ನಿಮ್ಗೆ ಕೆರೆ 22 ಕೋಟಿ ಹೊಡೆದೋಗಿ ಒಂದು ನಿಮಿಷ ಸರ್ ನಾನು ಮಾತಾಡ್ತೀನಿ. 5 ಕಿಲೋಮೀಟರ್ ದೂರದಿಂದ ಬರ್ತಾರೆ ನಡ್ಕೊಂಡು. 500ರಿಂದ 1000 ಎಕರೆ ಜಮೀನು ಗೊತ್ತಾ ಹೋಗಕ್ ಆಯ್ತಾ ಇಲ್ಲ. 22 ಪ್ಲೇಟ್ ಅಲ್ಲಿ ಹೊಡೆದೋಗಿರೋದು. ದಯವಿಟ್ಟು ಕೊಡಿ ಸರ್. ನಮ್ಮ ಚಲುವರಾಯಸ್ವಾಮಿ ಕಲ್ಸಿ ಅಂತ ಜೆಡಿಎಸ್ ಸದಸ್ಯತ್ವ ಅಭಿಯಾನ ಹಿನ್ನೆಲೆ ರಾಮನಗರದ ಚನ್ನಪಟ್ಟಣಕ್ಕೆ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಆಗಮಿಸಿದರು. ಸಾತನೂರು ಸರ್ಕಲ್ನಲ್ಲಿ ಜೆಡಿಎಸ್ ಕಾರ್ಯಕರ್ತರು ನಿಖಿಲ್ ಕುಮಾರಸ್ವಾಮಿಗೆ ಅದ್ದೂರಿ ಸ್ವಾಗತ ಕೋರಿದ್ರು. ಸಾತನೂರು ಸರ್ಕಲ್ ಬಳಿಯಿಂದ ಶಿಶಿರಾ ರೆಸಾರ್ಟ್ವರೆಗೂ ಬೈಕ್ ರ್ಯಾಲಿ ನಡೆಸಿದ್ರು. ಇಂದು ಸಹ ಚನ್ನಪಟ್ಟಣ, ರಾಮನಗರ, ಕನಕಪುರದಲ್ಲಿ ಸದಸ್ಯತ್ವ ಅಭಿಯಾನ ನಡೆಯಲಿದ್ದು ಅಭಿಯಾನಕ್ಕೆ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಚಾಲನೆ ನೀಡಲಿದ್ದಾರೆ. ಕೋಲಾರ ತಾಲೂಕು ನರಸಾಪುರ ಕೈಗಾರಿಕಾ ಪ್ರದೇಶದಲ್ಲಿರುವ ನಹರ್ಸ್ ಎಂಜಿನಿಯರಿಂಗ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ ವೇಳೆ ಪ್ಲೇಟ್ ಕುತ್ತಿಗೆ ಭಾಗಕ್ಕೆ ಸಿಡಿದು ಕಾರ್ಮಿಕ ಸಾವನ್ನಪ್ಪಿದ್ದ. ಬಿಹಾರ ಮೂಲದ ರವಿಕುಮಾರ್ ಮೃತ ಕಾರ್ಮಿಕನಾಗಿದ್ದ. ಕಂಪನಿ ಎದುರು ಕಾರ್ಮಿಕನ ಸಾವನ್ನು ಖಂಡಿಸಿ ಪ್ರತಿಭಟನೆ ಮಾಡಲಾಗಿತ್ತು. ಕಂಪನಿಯಲ್ಲಿ ಕೆಲಸ ಮಾಡುವಾಗ ಈ ಅವಘಡ ನಡೆಯುವುದರಿಂದಾಗಿ ಮೃತನ ಕುಟುಂಬಕ್ಕೆ ಪರಿಹಾರ ಕೊಡಬೇಕು ಅಂತ ಹೇಳಿ ನೂರಾರು ಜನ ಕಾರ್ಮಿಕರು ಪ್ರತಿಭಟನೆ ನಡೆಸಿದ್ರು. ಪೊಲೀಸರು ಮಧ್ಯಪ್ರವೇಶಿಸಿ ಪರಿಹಾರ ಕೊಡಿಸುವ ಭರವಸೆಯನ್ನು ನೀಡಿದ್ರು. ಬಳಿಕ ಕಾರ್ಮಿಕರು ಪ್ರತಿಭಟನೆಯನ್ನ ವಾಪಸ್ ಪಡೆದರು. ಕಾಂಗ್ರೆಸ್ ಹಿರಿಯ ಶಾಸಕ ಬಿಆರ್ ಪಾಟೀಲ್ ಹೇಳಿಕೆಗೆ ಕಾಂಗ್ರೆಸ್ ಶಾಸಕ ಕೆ ನಂಜೇಗೌಡ ಆಕ್ರೋಶವನ್ನು ಹೊರಹಾಕಿದ್ದಾರೆ ಅಥವಾ ತಿರುಗೇಟನ್ನ ನೀಡಿದ್ದಾರೆ. ಆ ಮೂಲಕ ಬಿಆರ್ ಪಾಟೀಲ್ ಹಿರಿಯ ಶಾಸಕರಿದ್ದಾರೆ, ವಯಸ್ಸಾಗಿದೆ, ಸರ್ಕಾರ ಅಲ್ಲಾಡುತ್ತೆ ಎಂಬ ಅವರ ಹೇಳಿಕೆ ತಪ್ಪು. ಜಮೀರ್ ಅಹಮದ್ ವಿಚಾರದಲ್ಲಿ ನನ್ನದು ಯಾವುದೇ ದೂರುಗಳಿಲ್ಲ. ಜಮೀರ್ ಅಹಮದ್ ವಿರುದ್ಧ ನೀಡಿರುವ ಹೇಳಿಕೆ ನನಗೆ ಅಚ್ಚರಿ ತಂದಿದೆ ಅಂತ ಹೇಳಿದರು. ಶಾಸಕರು ಅಸಮಾಧಾನವಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ ಅಂತ ಅವರು ವೈಯಕ್ತಿಕವಾಗಿ ಪರ್ಸನಲ್ ಆಗಿ ಯಾಕೆ ಕೊಡ್ತಾರೆ ನನಗೆ ಗೊತ್ತಿಲ್ಲ. ಆ ತರ ಕೊಡಬಾರ್ದು. ಕಾಂಗ್ರೆಸ್ ಶಾಸಕರು ಪ್ರತಿದಿನ ಸಿಕ್ಕುತ್ತ ಮುಖ್ಯಮಂತ್ರಿ ಇರುವಾಗ, ಪ್ರತಿದಿನ ಸಿಕ್ಕುತ್ತ ನಮ್ಮ ಉಪಮುಖ್ಯಮಂತ್ರಿಗಳು, ಪಕ್ಷ ಅಧ್ಯಕ್ಷ ಇರುವಂತಹ ಸಂದರ್ಭದಲ್ಲಿ ಇವರು ಸೀನಿಯರ್ಸ್ ಇದ್ದಾರೆ. ನೇರವಾಗಿ ಹೋಗಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ಅಧ್ಯಕ್ಷ ಮುಂದೆ ಮಾತಾಡುವಂತದ್ದು ಒಳ್ಳೆಯದು. ನಮಗೆ ಅನುದಾನ ಸಿಕ್ಕಿಲ್ಲ, ಮಂತ್ರಿಗಳು ಈ ತರ ಮಾಡ್ತಾರೆ. ಎಲ್ಲಾ ಮಂತ್ರಿಗಳೆಲ್ಲ ನಾನು ಕೂಡ ಹೇಳ್ತೇನೆ, ಕೆಲವು ಮಂತ್ರಿ ತುಂಬಾ ಒಳ್ಳೆಯವರಿದ್ದಾರೆ, ಕೆಲವು ಮಂತ್ರಿಗಳು ಕಂಪ್ಲೇಂಟ್ಸ್ ಇದೆ, ಕೆಲವು ಮಂತ್ರಿ ಕಾಂಗ್ರೆಸ್ ಶಾಸಕರು ಹೋದಾಗ ಅವರತ್ರ ಸ್ಪಂದಿಸ್ತಾ ಇಲ್ಲ, ಅವರತ್ರ ಮಾತಾಡ್ತಾ ಇಲ್ಲ. ಇದು ಕೆಲವು ಶಾಸಕರಿಗೆ ಬೇಜಾರಿದೆ. ಇದು ನಾನು ವೇದಿಕೆಯಲ್ಲಿ ಎಲ್ಲಿ ಮಾತಾಡಬೇಕು ಅಲ್ಲಿ ನಾನು ಕೂಡ ಇದನ್ನ ಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷ ಗಮನ ತಂದಿದ್ದೇನೆ. ಮುಖ್ಯಮಂತ್ರಿಗಳು ಪಕ್ಷದ ಹಾಸನ ಜಿಲ್ಲೆಯಾದ್ಯಂತ ಮಳೆರಾಯನ ಆರ್ಭಟ ಮುಂದುವರೆದಿದೆ. ಭಾರೀ ಮಳೆ ಹಿನ್ನೆಲೆ ಸಕಲೇಶಪುರ ತಾಲೂಕಿನ ಶಾಲೆಗಳಿಗೆ ಇಂದು ರಜೆಯನ್ನ ಘೋಷಣೆ ಮಾಡಲಾಗಿದೆ.
ನಿರಂತರ ಮಳೆ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಶಾಲೆಗಳಿಗೆ ರಜೆ ಘೋಷಣೆ ಮಾಡಿ ಎಂದು ಡಿಸಿ ಲತಾ ಕುಮಾರಿ ಆದೇಶವನ್ನ ನೀಡಿದ್ದಾರೆ. ಪ್ರಿಯಕರನ ಜೊತೆ ಜಗಳದ ಬಳಿಕ ಯುವತಿ ನೇಣಿಗೆ ಶರಣಾಗಿರುವ ಘಟನೆ ತುಮಕೂರು ಗ್ರಾಮಾಂತರ ಹೊಸಹಳ್ಳಿಯಲ್ಲಿ ನಡೆದಿದೆ. ಚೈತನ್ಯ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದು, ಇನ್ನು ವಿಜಯ್ ಕುಮಾರ್ನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವರುಣಾರ್ಭಟ ಮುಂದುವರೆದಿದ್ದು ಜೂನ್ 27ರವರೆಗೆ ಭಾರೀ ಮಳೆಯಾಗುವ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ನೀಡಿದೆ. ಈ ಹಿನ್ನೆಲೆ ಮಕ್ಕಳ ಸುರಕ್ಷತಾ ಹಿತದೃಷ್ಟಿಯಿಂದ ಯಲ್ಲಾಪುರ, ಹಳಿಯಾಳ, ಜೊಯ್ಡಾ, ದಾಂಡೇಲಿ ತಾಲೂಕುಗಳಲ್ಲಿ ಅಂಗನವಾಡಿ ಮತ್ತು ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ರಜೆಯನ್ನ ಘೋಷಿಸಿ ಜಿಲ್ಲಾಧಿಕಾರಿ ಆದೇಶವನ್ನು ಹೊರಡಿಸಿದ್ದಾರೆ. ಉಡುಪಿ ಜಿಲ್ಲೆಯ ಕೋಟೇಶ್ವರದ ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೆ ಸಚಿವ ರಾಮಲಿಂಗಾರೆಡ್ಡಿ ಭೇಟಿ ನೀಡಿ ದೇವರ ದರ್ಶನವನ್ನು ಪಡೆದರು. ಜೊತೆಗೆ ದೇಗುಲದ ಆವರಣದಲ್ಲಿ ಕೋಟೇಶ್ವರ ಸೇವಾ ಟ್ರಸ್ಟ್ ಕಚೇರಿಯನ್ನು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷ ಪೂರ್ಣ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಿದೆ. ಆದರೆ ಎಲ್ಲರೂ ಸಚಿವರು, ಶಾಸಕರು ಆಗಲು ಸಾಧ್ಯ ಇಲ್ಲ. ಗೆದ್ದವರು ಸ್ವಲ್ಪ ಸಮಾಧಾನದಿಂದಿರಬೇಕು, ಇಲ್ಲದಿದ್ರೆ ಮುಂದೆ ಅಪಾಯವಿದೆ ಎಂದು ಸ್ವಪಕ್ಷದವರಿಗೆ ಕಿವಿ ಮಾತು ಹೇಳಿದರು. ಪಕ್ಷ ಅಧಿಕಾರಕ್ಕೆ ಬಂದಿದ್ದೀವಿ, ಜನ ಆಶೀರ್ವಾದ ಮಾಡಿದ್ದಾರೆ, ಅದನ್ನು ತಿಳ್ಕೋಬೇಕು. ಗೆದ್ದಿರ್ತಕ್ಕಂಥವ್ರು ತಿಳ್ಕೊಂಡು ಎಲ್ರಿಗೂ ಮಂತ್ರಿ ಸ್ಥಾನ ಸಿಕ್ಕಿರಲ್ಲ, ಎಲ್ಲರೂ ಚೇರ್ಮನ್ ಆಗಿರಲ್ಲ. ಆದರೆ ಸ್ವಲ್ಪ ಸಮಾಧಾನವಾಗಿರಬೇಕು. ಸಮಾಧಾನವಾಗಿರದೇ ಇದ್ರೆ ಮುಂದಕ್ಕೆ ಅಪಾಯ. ಅನುದಾನ ಸಿಗ್ತಾ ಇಲ್ಲ ಅಂತ ಅಸಮಾಧಾನ ಸರ್. ಅನುದಾನ ಇರುತ್ತೆ, ಸ್ವಲ್ಪ ಕಡಿಮೆ ಆಗಿರ್ಬೋದು ಅಷ್ಟೇ. ಸ್ವಲ್ಪ ಕಾಯಬೇಕು. ಈಗ ಏನಾಗಿದೆ, ಒಂದು ನಮಗೆ ಉದಾಹರಣೆಗೆ ನಿಮಗೆ 4.5 ಲಕ್ಷ ಕೋಟಿ GST ನಮ್ಮ ರಾಜ್ಯದಿಂದ ಕೇಂದ್ರಕ್ಕೆ ಹೋಗುತ್ತೆ. ಅವ್ರು ಕೊಡೋದೆಷ್ಟು? 100ಕ್ಕೆ 13 ಪೈಸೆ, ಹಂಗೆ ಬರೀ 50,000 ಕೋಟಿ ಕೊಡ್ತಾರೆ. ಉಡುಪಿ ಜಿಲ್ಲೆಯಲ್ಲಿ ಕೆಎಸ್ಆರ್ಟಿಸಿ ಬಸ್ ಸೇವೆ ಬಗ್ಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನು ನೀಡಿದ್ದಾರೆ. ಕೆಎಸ್ಆರ್ಟಿಸಿ ಚಾಲಕರ ಕೊರತೆ ಇತ್ತು. ಪುತ್ತೂರು, ಉಡುಪಿ, ಮಂಗಳೂರು, ಚಾಮರಾಜನಗರ, ರಾಮನಗರ ವಿಭಾಗದಲ್ಲಿ ಚಾಲಕರ ಕೊರತೆ ಇದೆ. ಈಗ 2,000 ಚಾಲಕರಿಗೆ ಆದೇಶ ಪತ್ರವನ್ನ ಕೊಟ್ಟಿದ್ದೇವೆ. ಮಂಗಳೂರು ವಿಭಾಗಕ್ಕೆ 300 ಚಾಲಕರನ್ನ ನೇಮಿಸಿದ್ದೇವೆ ಅಂತೇಳಿ ಹೇಳಿದ್ದಾರೆ. ಒಂದು ಏನಾಗಿತ್ತು, ನಮಗೆ ಡ್ರೈವರ್ಸು ಶಾರ್ಟೇಜ್ ಇತ್ತು. ವಿಶೇಷವಾಗಿ ಕುಂದಾಪುರ ಅಂದರೆ ಪುತ್ತೂರು ವಿಭಾಗ, ಮಂಗಳೂರು ವಿಭಾಗ, ಚಾಮರಾಜನಗರ ವಿಭಾಗ ಮತ್ತು ರಾಮನಗರ, ಈ 4 ವಿಭಾಗಗಳಲ್ಲಿ ಡ್ರೈವರ್ಸು ಶಾರ್ಟೇಜ್ ಇತ್ತು. ಈಗ 2,000 ಜನ ಮನೆ ಆದೇಶ ಪತ್ರ ಕೊಟ್ಟಿದ್ದೀವಿ. ಇಲ್ಲಿಗೆ 340 ಜನ ಹಾಕಿದ್ದೀವಿ. ಎಲ್ಲಿಗೆ? ಮಂಗಳೂರು ವಿಭಾಗ. ಮಂಗಳೂರು. ಉಡುಪಿಗೂ 200ಕ್ಕಿಂತಲೂ ಹೆಚ್ಚು ಕೊಟ್ಟಿದ್ದೀವಿ. ಆಪ್ಗಳಲ್ಲಿ ಸಾಲ ಪಡೆದು ತೀರಿಸಲಾಗದೆ ಆರ್ಥಿಕ ಹೊರೆಯಿಂದಾಗಿ ಬೇಸತ್ತು ಯುವಕ ನೇಣಿಗೆ ಶರಣಾದ ಘಟನೆ ಮಂಗಳೂರಿನ ಕೊಡಿಕಲ್ನಲ್ಲಿ ನಡೆದಿದೆ. ಕೊಡಿಕಲ್ ನಿವಾಸಿ ನಿಖಿಲ್ ಪೂಜಾರಿ ಮೃತಪಟ್ಟ ಯುವಕನಾಗಿದ್ದು, ಇನ್ನು ಘಟನಾ ಸ್ಥಳಕ್ಕೆ ರಸ್ತೆಯನ್ನ ಬಂದ್ ಮಾಡಲಾಗಿದೆ. ಇನ್ನು ಕಳಸಾ ತಾಲೂಕಿನ ಬಸರಿಕಲ್ ಚೆಕ್ಪೋಸ್ಟ್ ಬಳಿ ಮಳೆಗೆ ಬೃಹತ್ ಗಾತ್ರದ ಮರ ಧರೆಗುರುಳಿದ್ದು ರಾಜ್ಯ ಹೆದ್ದಾರಿಗೆ ಮರ ಬಿದ್ದ ಹಿನ್ನೆಲೆ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರ ತಾಲೂಕಿನ ಮಡವೂರು ಬಳಿ ಕಾರು ಡಿಕ್ಕಿ ಹೊಡೆದು ವ್ಯಕ್ತಿ ಮೃತಪಟ್ಟಿದ್ದಾರೆ. ರಸ್ತೆ ಗುಂಡಿ ತಪ್ಪಿಸಲು ಹೋಗಿ ಚಂದ್ರಶೇಖರ್ಗೆ ಕಾರು ಡಿಕ್ಕಿಯಾಗಿತ್ತು. ತೀವ್ರ ಗಾಯಗೊಂಡು 55 ವರ್ಷದ ಚಂದ್ರಶೇಖರ್ ಸ್ಥಳದಲ್ಲೇ ಅಸುನೀಗಿದ್ದಾರೆ. ಸರ್ಕಾರದ ವಿರುದ್ಧ ರಸ್ತೆಗೆ ಬಾಳೆಗಿಡ ನೆಟ್ಟು ಸ್ಥಳೀಯರು ಆಕ್ರೋಶವನ್ನ ಹೊರಹಾಕಿದ್ರು. ಕರ್ನಾಟಕ ಸರ್ಕಾರಕ್ಕೆ ರೋಡ್ ರಿಪೇರಿ ಮಾಡ್ತೇವೆ ಕರ್ನಾಟಕ ಸರ್ಕಾರಕ್ಕೆ ಜೀವ ತೆಗೆದಿರುವ ಗುಂಡಿಯ